ಇತ್ತೀಚೆಗೆ ಬೆಂಗಳೂರಿನಲ್ಲಿ ಶಾಲೆಯಲ್ಲಿ ಬಾಂಬ್ ಇಡ್ತೀವಿ ಅಥವಾ ಬಾಂಬ್ ಇದೆ ಈ ರೀತಿಯಾದಂತಹ ಬೆದರಿಕೆ ಕರೆಗಳು ಸಹಜವಾಗಿ ಬರ್ತಾ ಇದ್ದಾವೆ. ಈಗ ವರ್ತೂರು ಸಮೀಪದ ಕ್ರಿಸ್ಲೈಸ್ ಹೈಸ್ಕೂಲಿಗೂ ಕೂಡ ಇದೇ ರೀತಿಯಾದಂತಹ ಬೆದರಿಕೆ ಇಮೇಲ್ ಮುಖೇನವಾಗಿ ಬಂದಿದೆ. ಈಗ ಮೊನ್ನೆ ಆರ್ ನಗರ ಕೆಂಗೇರಿ ಸುತ್ತಮುತ್ತ 40 ಶಾಲೆಯಲ್ಲಿ ಬಾಂಬ್ ಇದೆ ಅಂತ ಹೆದರಿಸಿದ್ರು. ಈಗ ಮತ್ತೆ ಬಾಂಬ್ ಇದೆ ಅಂತ ಬೆಳಗ್ಗೆ 7:45 ಶಾಲೆಗೆ ಆಡಳಿತ ಸಿಬ್ಬಂದಿಯವರು ಆಗಮಿಸ್ತಾರೆ. ಇದು ಇಮೇಲ್ ಮೂಲಕ ಬೆದರಿಕೆ ಹಾಕಿದ್ದಾರೆ ದುಷ್ಕರ್ಮಿಗಳು ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಕೂಡಲೇ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ಕೂಡ ರವಾನೆಯಾಗಿದೆ. ಸ್ಥಳಕ್ಕೆ ಬಾಂಬ್ ಸ್ಕ್ವಾಡ್ ಮತ್ತು ಶ್ವಾನದಳ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಮುಂಜಾಗೃತವಾಗಿ ಮಕ್ಕಳನ್ನ ಮನೆಗೆ ಕಳಿಸ್ತಾರೆ ಪೊಲೀಸ್ನವರು. ಇದು ಬೆಂಗಳೂರಿನಲ್ಲಿ ಮತ್ತೊಂದು ಹುಸಿ ಬಾಂಬ್ ಬೆದರಿಕೆ ಬಂದಿರುವಂಥದ್ದು. ವರ್ತೂರು ಸಮೀಪದ ಕ್ರಿಸಾಲಿಸ್ ಹೈಸ್ಕೂಲಿಗೆ ಈಗ ಬೆದರಿಕೆ ಬಂದಿದೆ. ಇಮೇಲ್ ಮೂಲಕ ಬಾಂಬ್ ಬೆದರಿಕೆಯನ್ನು ದುಷ್ಕರ್ಮಿಗಳು ಹಾಕಿದ್ದಾರೆ. ಬೆಳಗ್ಗೆ 7:45 ಆಡಳಿತ ಸಿಬ್ಬಂದಿಯವರು ಬರ್ತಾರೆ. ಪರಿಶೀಲನೆ ಸಂದರ್ಭದಲ್ಲಿ ಬಾಂಬ್ ಬೆದರಿಕೆ ಇಮೇಲ್ ಬೆಳಕಿಗೆ ಬರ್ತದೆ. ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ. ಇಲ್ಲಿ ಮೊನ್ನೆ ಕೂಡ 40 ಶಾಲೆಗೆ ಬಾಂಬ್ ಬೆದರಿಕೆ ಕರೆಗಳು ಬಂದಿದ್ವು ಇಮೇಲ್ ಮುಖೇನವಾಗಿ. ಆಮೇಲೆ ಈಗ ಮತ್ತೆ ಬರ್ತಾ ಇದೆ. ಇದನ್ನು ಯಾರು ಮಾಡ್ತಾ ಇದ್ದಾರೆ, ಎಲ್ಲಿಂದ ಈ ಥರ ಮೆಸೇಜ್ಗಳನ್ನು ಕಳಿಸ್ತಾ ಇದ್ದಾರೆ, ಇದರ ಮೂಲ ಕಂಡುಹಿಡಬೇಕು ಫಸ್ಟು. ಯಾಕಂದರೆ ಕೆಲವೊಂದು ಸಂದರ್ಭದಲ್ಲಿ ಪ್ರಾಂಶುಪಾಲರ ಮೇಲೆ ಅಥವಾ ಶಿಕ್ಷಕರ ಮೇಲೆ ಬೇಸರ ವ್ಯಕ್ತಪಡಿಸಿ ವಿದ್ಯಾರ್ಥಿಗಳು ಮಾಡಿದಂಥ ಇನ್ಸಿಡೆಂಟ್ಗಳು ಕೂಡ ಇದ್ದಾವೆ ನಮ್ಮ ಬಳಿ. ವಿದ್ಯಾರ್ಥಿಗಳು ಕೂಡ ಇವತ್ತು ಬಾಂಬ್ ಬೆದರಿಕೆ ಕರೆಗಳನ್ನು ಅಂದರೆ ಅದೊಂಥರ ರಿವೆಂಜ್ ತೀರಿಸ್ಕೊಳ್ಳೋದು. ಪ್ರಿನ್ಸಿಪಾಲ್ರ ಮೇಲೆ ಏನೋ ಸ್ಕೂಲಲ್ಲಿ ಹೊಡೆದಿರ್ತಾರೆ ಅಥವಾ ಇನ್ನೇನೋ ಹೋಮ್ವರ್ಕ್ ಮಾಡಿಲ್ಲ ಅಂದ್ಕೊಂಡು ಇನ್ನೇನೋ ಒಂದಿಷ್ಟು ಅವರಿಗೆ ಪನಿಷ್ಮೆಂಟ್ ಕೊಟ್ಟಿರ್ತಾರೆ. ಆಗ ವಿದ್ಯಾರ್ಥಿಗಳು ಈ ರೀತಿ ಮಾಡಿದಂಥ ಇನ್ಸಿಡೆಂಟ್ ಇದೆ. ಹಾಗಂತ ಹೇಳಿಬಿಟ್ಟು ಇದನ್ನು ನೆಗ್ಲಿಜೆನ್ಸಿ ಮಾಡೋ ಹಾಗೂ ಇಲ್ಲ. ಮೊನ್ನೆ ಕೂಡ ಬೆಂಗಳೂರಿನ 40 ಶಾಲೆಗಳಿಗೆ ಬಾಂಬ್ ಬೆದರಿಕೆ ಕರೆ ಬಂದಿತ್ತು. ಗಂಭೀರವಾಗಿ ತೆಗೆದುಕೊಂಡ್ರು ಆ ಪ್ರಕರಣವನ್ನು. ಶ್ವಾನದಳದವರು ಕೂಡ ಬಂದು ಅಲ್ಲಿ ಪೊಲೀಸ್ನವ್ರ ಜೊತೆಗೆ ಒಂದಿಷ್ಟು ಪರಿಶೀಲನೆ ಕೂಡ ಮಾಡಿದರು. ಈಗ ಮತ್ತೆ ಅದೇ ಕೆಲಸ ಆಗಿದೆ. ಮತ್ತು ಸುಮ್ಮನೆ ಮಾಡೋ ಕೆಲಸ ಇಲ್ದಿದ್ದವರು ಈ ಥರ ಮಾಡ್ತಾ ಇರ್ತಾರೆ. ಮತ್ತು ಹೇಳಂಗಿಲ್ಲ. ಯಾಕಂದರೆ ಬೆಂಗಳೂರು ಒಂಥರ ಉಗ್ರರ ಟಾರ್ಗೆಟ್ ಈಗಿನ ಸಂದರ್ಭದಲ್ಲಿ ಭಾಳ ಮುಖ್ಯವಾದಂತಹ ಪ್ಲೇಸು. ಹಾಗಾಗಿ ಶಾಲೆಗಳಿಗೆ ಬಾಂಬ್ ಇಡ್ತೀವಿ ಅಂತ ಬೆದರಿಸ್ತಾ ಇರ್ತಾರೆ. ಅಲ್ಲಗಳೆಯೋಕ್ಕೂ ಇಲ್ಲ ಮತ್ತು ಅದನ್ನು ಪರಿಶೀಲನೆ ಮಾಡಲೇಬೇಕಾಗ್ತದೆ. ಈ ಹಿಂದೆ ಕೂಡ ಇಂಥ ಇನ್ಸಿಡೆಂಟ್ಗಳು ಸಾಕಷ್ಟು ನಡೆದಿದ್ದಾವೆ ಬೆಂಗಳೂರಿನಲ್ಲಿ.